ಸೂಚಿಸಿ ಈಶ್ವರಪ್ಪನವರೇ ನೀವು ಹೋಗ್ತಿರ್ತಕ್ಕಂಥ ದಾರಿ ಸರಿ ಇದೆ ಅಂತ ಹೇಳಿ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಇಷ್ಟೊಂದು ಶಿಕ್ಷಕರಿಗೂ ಕೂಡ ನಿಮ್ಮ ಮನೆಯ ಮಗನಿಗೆ ಮೋಸ ಆಗಿದೆ ಅಂತ ತೀರ್ಮಾನ ಮಾಡಿ ತಾವೆಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರೆ ನಿಮ್ಮೆಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ನನ್ಗೆ ಒಂದೇ ಪ್ರಶ್ನೆ ಇರೋದು, ಆ ಪ್ರಶ್ನೆ ನೀವು ಉತ್ತರ ಕೊಡ್ತೀರಾ? ಪ್ರಶ್ನೆ ಉತ್ತರ ಕೊಡ್ತೀರಾ? ಯಡಿಯೂರಪ್ಪನಿಗೆ ಎಷ್ಟು ಜನ ಮಕ್ಕಳು? ಇಬ್ರು ಗಂಡ್ಮಕ್ಳು ಇರ್ತಾನೆ, ಒಬ್ಬಕ್ಕೆ ಏನ್ ಜವಾಬ್ದಾರಿ? ಇರ್ತಾನೆ, ಇನ್ನೊಬ್ರಿಗೆ ಏನ್ ಜವಾಬ್ದಾರಿ? MLA ಇರ್ತಾನೆ. ನನಗೆ ಯಾಕೆ ಮೋಸ ಮಾಡಿದ್ರು? ನನಗೆ ಯಾಕೆ ಸಾಯಿಸಿದ್ರು? ನಾನು ನನಗೆ ವಿಷ ಹಾಕಂತ ಕೆಲಸ ಅವ್ರು ಏನ್ ಮಾಡಿದ್ರು? ನಾನು ಮಾಡಿರೋ ತಪ್ಪೇನು? ನಾನೇನಾದ್ರು ತಪ್ಪು ಮಾಡಿದೀನ? ನಾನು ಯಾಕೆ ಆತ್ಮಹತ್ಯೆ ಮಾಡುದು? ನನಗೆ ಯಾಕೆ ಕೊಲೆ ಮಾಡುದು? ಅಂತ ಉತ್ತರ ನೀವು ಕೊಡ್ಬೇಕು ಇವತ್ತು. ಬಂಧುಗಳೇ, ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಈ ರಾಜ್ಯದಲ್ಲಿ ಹಿಂದೂ ಪರ ಹೋರಾಟ ಮಾಡ್ತಿದ್ದಂತೆ ಅನೇಕ ಹೋರಾಟಗಾರರು. ಮೊದಲನೇದು ಯಾರು? ಈಶ್ವರಪ್ಪ. ಎರಡನೇದು ಯಾರು? ಯತ್ನಾಳ್. ಮೂರನೇದು ಯಾರು? CT ರವಿ, ಪ್ರತಾಪ್ ಸಿಂಹ. ಇವರೆಲ್ಲರೂ ಕೂಡ ಮಾಡಿದ ತಪ್ಪೇನು? ಹಿಂದುತ್ವ ಪರ ಹೋರಾಟ ಮಾಡೋ ತಪ್ಪ? ನಾನು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನನ್ನ ತಂದೆಯವ್ರ ಕಡೆ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೇಂದ್ರದ ನಾಯಕರು ಒಂದು ಸೂಚನೆ ಕೊಟ್ಟರು, ಈಶ್ವರಪ್ಪನವರ ಈ ಬಾರಿ ತಾವು ಚುನಾವಣೆ ನಿಲ್ಲಂಗಿಲ್ಲ ಅಂತ. ಒಂದೇ ನಿಮಿಷಕ್ಕೆ ಪತ್ರ ಬರೆದಂತ ಏಕೈಕ ವ್ಯಕ್ತಿ ಯಾರು?